ರವಿ ಸುಬ್ರಹ್ಮಣ್ಯ ಅವರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಚಾಮುಂಡಿನಗರ ಸ್ಲಮ್ಗೆ ನಾವು ಬಂದಿರುವಂತದ್ದು. 2,000 ಬೇಕಾ ಮನೆ ಬೇಕಾ? ಮನೆ ಬೇಕು. ರೋಡಲ್ಲಿ ಏಕ ತಿರುಗಾಡಕ್ ಹಾಕಲ್ಲ ಸರ್ 8 ಗಂಟೆ ಆದ್ಮೇಲೆ. ಹೌದಾ? ಯಾಕೆ? ಗಾಂಜಾ ತೋರ್ದೆ. ಬರೀ ಗಾಂಜಾ ತೋರ್ದೆ ಆಟ ಇಲ್ಲಿ. ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತಂದ್ರೆ ಇದು ಚಾಮುಂಡಿನಗರ ಸ್ಲಮ್ನ ಅನಾವರಣ. ಬದುಕಿಗೆ ಏನ್ ಮಾಡ್ತೀಯವ ಊಟಕ್ಕೆ? ಇವನು ಹೋಗಿ ಬಾಟ್ಲ ಹಾಕಿ ಬರ್ತಾನ ಬ್ಯಾಂಕ್ ಅಲ್ಲೆಲ್ಲ. ಯಾರು ಮಕ್ಕಳಿದಾರ? ನನ್ನ ತಮ್ಮ ನಾನು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್? ನಾನು ಅಶ್ವದೇವಿತ್. ನೋಡಿ, ಇವತ್ತು ನಾವು ರವಿ ಸುಬ್ರಹ್ಮಣ್ಯ ಅವರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಚಾಮುಂಡಿನಗರ ಸ್ಲಮ್ಗೆ ನಾವು ಬಂದಿರುವಂಥದ್ದು. ಇಲ್ಲಿನ ಸಮಸ್ಯೆಗಳನ್ನು ತೋರಿಸೋದಕ್ಕೆ, ಇಲ್ಲಿನ ಜನ ಯಾವ ರೀತಿಯಾಗಿ ಬದುಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿದ್ರೆ ನಿಜಕ್ಕೂ ಕೂಡ ನೀವೆಲ್ಲ ಶಾಕ್ ಆಗ್ತೀರಿ. ಈಗಾಗಲೇ ಬೆಂಗಳೂರಿನ ಎಲ್ಲ ಹಣೆ ಬರಹಗಳನ್ನು ಕೂಡ ತೋರಿಸಿದ್ದೀವಿ. ಇಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಈ ಸ್ಲಮ್ ಒಳಗಡೆ ಜನ ಹೇಗೆ ಬದುಕ್ತಾ ಇದ್ದಾರೆ, ಬನ್ನಿ ನಾನು ಅದನ್ನ ತೋರಿಸ್ತೀನಿ, ಜನರನ್ನ ಮಾತನಾಡಿಸ್ತಾ ಹೋಗೋಣ. ಅಜ್ಜಿ ನಮಸ್ಕಾರ. ನಮಸ್ಕಾರ. ನಮ್ಗೆ ಕನ್ನಡ. ಅಯ್ಯೋ, ನಿಮ್ಗೆ ಕನ್ನಡ ಬರಲ್ಲ? ಕನ್ನಡ ಯಾಕೆ? ನಮ್ಗೆ ಹಿಂದಿ ಬರ್ತೆ. ಹಿಂದಿ ಬರುತ್ತೆ, ಕನ್ನಡ ಎಷ್ಟು ಬರುತ್ತೆ? ಸ್ವಲ್ಪ ಸ್ವಲ್ಪ. ಯಾವ ಊರು ನಿಮ್ದು? ನೇಪಾಲ್. ನೇಪಾಳ್. ಇಲ್ಲಿ ಯಾಕೆ ಇದ್ದೀರಿ? ಇಲ್ಲಿ ಆಯ್ತಾ 30 ವರ್ಷ ಆಯ್ತು. 30 ಓಟು ಎಲ್ಲಿ ಹಾಕ್ತಿರಿ? ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ ಹಾಕ್ತಿರಿ? ಅದು ಬೇಡ ನಮ್ಗೆ. ಕಾಂಗ್ರೆಸ್ ಓಟು ಇಲ್ಲಿಗೆ ಹಾಕ್ತಿರಿ? ನೇಪಾಳದಲ್ಲಿ ಹಾಕ್ತಿರಿ? ಇಲ್ಲಿ ಹಾಕ್ತಿರಿ ಓಟು? ಬೋಟ್ ಇಲ್ಲೇ ಬೆಂಗಳೂರಲ್ಲೇ ಹಾಕ್ತಿರಿ? ಅರೆ ನೋಡಿ, ನೀವು ಯಾವ ತರ ಕಷ್ಟ ಪಟ್ಕೊಂಡು ಇದು ಒಂದೇ ಮನೆ ನಿಮ್ದೇ? ಇದು ಮನೆ ಇಷ್ಟೇ ಜಾಗನಾ? ಊಟ ಎಲ್ಲಿ ಮಾಡ್ತೀರಿ? ಕೊಡ್ತಾರೆ. ಅಡಿಗೆ ಎಲ್ಲಿ ಮಾಡ್ತೀರಿ? ಕೊಡ್ತಾರೆ. ಯಾರು ಕೊಡ್ತಾರೆ? ಮಗಳು ಕೊಡ್ತಾರೆ. ಮಗಳು ಕೊಡ್ತಾಳೆ. ನೀವು ಮಲಗೋದೆಲ್ಲ ಇಲ್ಲೇನಾ? ಇಲ್ಲೇ ಮಲ್ಕ. ಹಿಂಗೆ ನೋಡಿ, ಇಷ್ಟು ಚಿಕ್ಕ ಜಾಗದಲ್ಲಿ ಮಲಗ್ತಾ ಇದಾರೆ. ಓಟ್ ಇಲ್ಲೇ ಹಾಕ್ತಾ ಇದಾರೆ. ಆಧಾರ್ ಕಾರ್ಡ್ ಎಲ್ಲಿದು? ಆಧಾರ್ ಕಾರ್ಡ್ ಬೆಂಗಳೂರ್ದು. ರೇಷನ್ ಕಾರ್ಡ್ಗೆ ಇದೆ ನಿಮ್ದು? BPL ಕಾರ್ಡು? ಅಕ್ಕಿ ಕೊಡ್ತಾರೆ? ಕೊಡ್ತಾರೆ. ಸ್ವಲ್ಪ ನಿಮ್ಗೆ 2,000 ರೂಪಾಯಿ ದುಡ್ಡು ಬರ್ತದೆ? ಇವಾಗ ಬರಲ್ಲ, ಕಮ್ಮಿ ಬರ್ತಾರೆ. ಯಾಕೆ ಗೊತ್ತಿಲ್ಲ. ಈ ತಿಂಗಳು 1,100 ಬಂತಿದ್ದು. ಮೇಡಮ್ ನಮಸ್ಕಾರ. ಮೇಡಮ್, ಏನ್ ನಿಮ್ಮ ಹೆಸರು? ರುಕ್ಮಿಣಿ ಅಂತ. ರುಕ್ಮಿಣಿ ಅವರ ಎಲ್ಲಿ ಮನೆ? ಮನೆ ಇಲ್ಲೇ 3ನೇ ಕ್ರಾಸ್ ಅಲ್ಲಿ. ಮತ್ತೆ ಇಲ್ಲಿ ಬಂದಿದ್ದೀರಿ ನೀವು? ನೀವ್ ಏನಕ್ಕೆ ಬಂದಿದ್ದೀರಾ ಅಂತ ವಿಚಾರ. ನಾವು ಏನಕ್ಕೆ ಬಂದಿದೀವಿ ಅನ್ಸುತ್ತೆ ನಿಮಗೆ? ಏನ್ ನ್ಯೂಸ್ ಬಂದಿದ್ರಲ್ಲ, ಅದಕ್ಕೆ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳೋಣ ಅಂತ. ಎಲ್ಲ ಪ್ರಾಬ್ಲಮ್ ನೀವೇ ನೋಡ್ತಾ ಇದ್ದೀರಲ್ಲ ಕಣ್ ಮುಂದೆ. ನೋಡಿ, ನಾವೇನ್ ಹೇಳ್ಬೇಕಾಗೇ ಇಲ್ಲ. ಅಲ್ಲೇ 1 ವರ್ಷ ಆಯ್ತು, ಅಲ್ಲೂ 3 ವರ್ಷ ಆಯ್ತು ಹೊಡೆದಿ ಕಳ್ಸಿ. ಅಲ್ಲೂ ಬಿಲ್ಡಿಂಗು ಕಟ್ಟಿಲ್ಲ. ಇವ್ರೆಲ್ಲ ಎತ್ತಿಸ್ತೀನಿ ಅಂತಂದ್ರು. ಇವ್ರದ್ದು ಇನ್ನು ಎತ್ತಿಸ್ಬಿಟ್ಟು ಇನ್ನ ಕಟ್ಕೊಡ್ಬೇಕಲ್ಲ, ಬಿಲ್ಡಿಂಗ್ ಕಟ್ಕೊಡ್ಬೇಕಲ್ಲ. ಹಿಂಗೆ ಇರಕ್ಕಾಗುತ್ತಾ? ಕಟ್ಕೊಟ್ಟಿಲ್ವಲ್ಲ. 30 ವರ್ಷದಿಂದ ಇಲ್ಲೇ ಇರೋದು. ನಾವ್ ಬಂದು 2004ರಲ್ಲೇ ಬಂದಿರೋದು. ನಾವು ಇಲ್ಲೇ ಇರೋದು. ಹೌದಾ? ನಾನು ಊಟಕ್ಕೂ ಮುಂಚೆ ಇಲ್ಲೇ. ಸೊ ಹಿಂಗಿರ್ಬೇಕಾದ್ರೆ ಇವ್ರಿಗೆ ಏನು ವ್ಯವಸ್ಥೆ ಇಲ್ವಾ? ಏನ್ ವ್ಯವಸ್ಥೆ ಏನಿಲ್ಲ. ಬರ್ತಾರೆ, ಓಟ್ ಹಾಕಿಸ್ಕೊಳ್ಳೋಂಗ್ ಮಾತ್ರ ಬರ್ತಾರೆ. ಮಿಕ್ಕಿದಾಗ ಹಿಂಗೆ ಇದೇ ಸ್ಥಿತಿ. MLA ಓಡಾಡ್ತಾರ? ಬರ್ತಾರೆ. ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ರೆಡಿ ಮಾಡ್ತಾರೆ, ಆಮೇಲೆ ಅಷ್ಟೇ. ಯಥಾಸ್ಥಿತಿನೇ. ಯಾವ ಕ್ಷೇತ್ರಕ್ಕೆ ಬರುತ್ತೆ ಇದು? ಇದು ಬಸವನಗುಡಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ನಾವು ಯಾವ ಕ್ಷೇತ್ರ ಯಾರ MLA ಅಂತಾನು ತಿಳ್ಕೊಂಡ್ ಬರಲ್ಲ. ನಮಗೆ ಇಂತ ಜಾಗ ಕಾಣಿಸ್ತಾ ಬಂದ್ ಪ್ರಾಬ್ಲಮ್ಸ್ ಕೇಳ್ತೀವಿ. ರವಿ ಸುಬ್ರಹ್ಮಣ್ಯ ಬಹಳ ಪ್ರಾಬ್ಲಮ್ಸ್ ಇದಾವಂಗ ನೋಡಿ. ಇಂತ ಮನೆ ಕಷ್ಟಪಟ್ಟು ಬದುಕ್ತಾ ಇದಾರೆ. ನೋಡಿ, ಸರ್ಕಾರ ಸಿದ್ದರಾಮಯ್ಯನವರೇ ವಯನಾಡಲ್ಲಾದಂತ ಸಂತ್ರಸ್ತರಿಗೆ ಮನೆ ಕಟ್ಟಿಸ್ಕೊಡ್ತೀನಿ ಅಂತ 10 ವರ್ಷ ಆಯ್ತು ಆ ಮನೆ ಕಟ್ಕೊಟ್ಟು. ಇದುವರೆಗೂ ಇಲ್ಲಿ ಮನೆ ಕಟ್ಟಿಸ್ಕೊಡ್ತಾರಂತೆ ಸಿದ್ದರಾಮಯ್ಯನವರು. ಇಲ್ಲಿರೋರು ಏನ್ ಮಾಡ್ಬೇಕು? ಅದೇ ಎಲ್ಲ ಕಟ್ಟಿಸ್ಕೊಡ್ತಾ ಇಲ್ವಲ್ಲ. ಕಟ್ಟಿಸ್ಕೊಡ್ತಾ ಇಲ್ಲ. ಯಾವಾಗಿಂದ? 6 ತಿಂಗಳು ಅಂತ ಬಿಡ್ಸಿದ್ರು. ನಾ 3 ವರ್ಷ ಆಯ್ತು ಅವ್ರು ಬಿಟ್ಟೋಗಿ. ಅವ್ರಿಗೆ 3 ವರ್ಷ ಆಗಿ ಇನ್ನ ಕಟ್ಕೊಟ್ಟಿಲ್ಲ. ಇವ್ರಿಗೆ ಇನ್ನಷ್ಟು ವರ್ಷಕ್ಕೆ ಅರ್ಧ ಜನ ಹೊಂಟೋದ್ರು. ಪ್ರಾಣವೇ ಹೋಯ್ತದೆ. ಅರ್ಧ ಜನ ಹೊರಟೆ ಹೋದ್ರು ಬಿಡಿ. ಮನೆ ಕೊಡ್ತಾರೆ ಅಂತ ನಿರೀಕ್ಷೆ. BPL ಕಾರ್ಡ್ ನಿಮಗೆ 2,000 ರೂಪಾಯಿ ಬರುತ್ತಾ ದುಡ್ಡು? ಬರುತ್ತೆ. ತಿಂಗಳ ಬರ್ತಾ ಇದೆಯಾ? ಈಗಲೂ ಬರ್ತಾ ಇದೆಯಾ? ನಿಜ ಹೇಳಿ. ಇಲ್ಲ, ಈಗ 11ನೇ ತಾರೀಕಲ್ಲಿ ಬಂದೈತೆ. ಹೌದಾ? ನಿಮ್ ಮನೆಯಲ್ಲಿರೋದು? ಮನೆ 3ನೇ ಕ್ರಾಸ್ ಅಲ್ಲಿ. ಅಲ್ಲೂ ಹೆಂಗಿದೆ ಪರಿಸ್ಥಿತಿ? ಅಲ್ಲೂ ಇದೆ ಪರಿಸ್ಥಿತಿ. ಈಗೆಲ್ಲ ಮೋರಿ ಎಲ್ಲ ರೆಡಿ ಮಾಡ್ತಾವ್ರೆ. ಹೌದಾ? ಬರೋಣ ನಡ್ರಿ, ಅಲ್ಲಿಗೆ ಹೋಗೋಣ. ನೋಡಿ, ಇಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದಾರೆ ಅಂತ ಹೇಳಿ. ಮೇಡಮ್ ಅವರೇ, ನೋಡಿ, ಈ ತರ ಇದು ಯಾವಾಗ ಬೇಕಾದ್ರೂ ಮುರಿದು ಬಿದ್ದೋಗ್ಬೋದು ಮನೆ. ಈ ತರದೊಂದು ಬದುಕಲ್ಲಿ ಬದುಕ್ತಾ ಇರೋದು. ಇವ್ರಿಗೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಕಟ್ಟಿಸ್ಕೊಟ್ಟಿಲ್ಲ. ಇಷ್ಟು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತಂದ್ರೆ ಇದು ಚಾಮುಂಡಿನಗರ ಸ್ಲಮ್ನ ಅನಾವರಣ.
ಇಲ್ಲಿ ನನ್ನನ್ನು ತೋರ್ಸಕ್ಕೂ ಕೂಡ ಜಾಗ ಇಲ್ಲ, ಹಂಗಾಗಿ ಕ್ಯಾಮ್ರಾಮನ್ ಏನ್ ತೋರಿಸ್ಬೇಕು ಅದನ್ನ ಮಾತ್ರ ತೋರಿಸ್ತಿದ್ದಾರೆ. ನನಗಿಂತ ಜಾಸ್ತಿ ನೋಡಿ ಈ ಪರಿಸ್ಥಿತಿ ತೋರಿಸಿ ನೋಡಿ ಇಲ್ಲಿ. ಸರ್ ಆವ್ ನೋಡಿ ಪಾಪ ಅವ್ರಿಗೆ ಕಾಲು ಕುಣ್ತಾ ಇದ್ದಾರೆ. ಅಯ್ಯಯ್ಯೋ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಬದುಕು. ಓ ಸರ ಇದಾರೋ ಕನ್ನಡ ಬರುತ್ತೆ? ತೋಡ ಆತಾ ಅವ ನಾವೇ ಬರ್ತೀವಿ ಬಿಡಿ ಇಲ್ಲಿ. ಏನ್ ನಿಮ್ಮ ಹೆಸರು? मोहन 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 क्या काम करता है आप? पहले सिक्योरिटी काम करता था, वॉचमैन काम करता था, वॉचमैन काम करता है, पुलिस काम करता था। हाँ वो आपको घर भी नहीं है? घर यही घर है। यही घर है वो घर अच्छा नहीं है। अभी 2 साल हो गया, 2 साल से बीमार हूँ। यहाँ आपका एमएलए क्यों कौन है? नवी सुब्रमण्य। नवी सुब्रमण्य वोट किधर जानता है आपको? पहले उधर डालता था, बेंगलुरु में डालता है आपको? नहीं इधर ही डालता। इधर ही डालता है। मैं 40 साल से हूँ सर बेंगलुरु में। 40 साल से। कन्नड़ बरल्वा? आता नहीं, ಕನ್ನಡ ಆತ ನೈ? ಓಕೆ ಹಿಂದಿ ಚಲ್ತಾ ಹೈ. ಓಕೆ 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 ನೋಡಿ ಇದು ಪರಿಸ್ಥಿತಿ. ಏನಪ್ಪಾ ನಿಂಗೆ ಕನ್ನಡ ಬರುತ್ತೆ? ಏನ್ ನಿನ್ನ ಹೆಸರು? ಅಭಿಷೇಕ್. ಏನ್ ಇದು ಫುಲ್ ಸ್ಟೈಲು ನಿಂದು? ಡ್ಯಾನ್ಸರ್ ಎಲ್ಲಿ ಅದಕ್ಕೆ ಈ ತರ ಎಲ್ಲ ಹಾಕ್ಸಿದ್ಯಾ? ಏನದ್ರ ಅರ್ಥ ಏನು? ಅಂದ್ರೆ ನನ್ನ ಮಗಳು ಫೋಟೋ ಇದು ಕೈ ಆಗ್ಲೇ ಮದುವೆ ಆಗೋಯ್ತಾ ನಿಂದು? ಗಾಡ್ ಎಲ್ಲಿ ಡ್ಯಾನ್ಸ್ ಮಾಡ್ತೀಯ ನೀನು? ನಾನು ಅಂದ್ರೆ ಚಾನೆಲ್ ಅಲ್ಲಿ. ಹೌದಾ? ಮತ್ತೆ ಮೂವಿ ಎಲ್ಲ ಮಾಡಿದೀನಿ ನಾನು. ಶಿವರಾಜ್ ಕುಮಾರ್ ಜೊತೆ ಮೂವಿ ಮಾಡಿದ್ಯಾ? ಏನ್ ನಿನ್ನ ಹೆಸರು? ಅಭಿಷೇಕ್ ಅಂತ. ಅಭಿಷೇಕ್ ಮನೆಯಲ್ಲಿ? ಇಲ್ಲೇನೆ ಪಕ್ಕದ ರೋಡ್. ಹೆಂಗಿದೆ ನಿಮ್ಮ ಮನೆ? ಹಿಂಗೇನಾ? ಹಿಂಗೇನೆ ಸೇಮ್ ಎಲ್ಲಾರ್ದು. ಎಲ್ಲ ನಮ್ಮ ರಿಲೇಷನ್, ನಮ್ಮ ಅಜ್ಜಿ. ಹೌದಾ? ಅವರು ನಮ್ಮ ಅಲ್ಲ ಅಭಿಷೇಕ್ ನೀನು ಯಾಕೆ ಮನೆಯಲ್ಲ ನೀನು ಈ ಬಗ್ಗೆ ಎಲ್ಲ ಗೊತ್ತಾ? ಶಿವರಾಜ್ ಕುಮಾರಿಗೆಲ್ಲ ಗೊತ್ತಾ ಇದೆ ವಿಚಾರ ಎಲ್ಲ? ಇವೆಲ್ಲ ಗೊತ್ತಿಲ್ಲ. ಅಂದ್ರೆ ನಾನು ಒಂದು ಆಕ್ಟರ್ ಆಗಿ ಹೋಗಿದ್ದೆ ಅಲ್ಲಿ. ಅದು ಶೂಟ್ ಮುಗೀತು, ಸೊ ಅದ್ ಮುಗಿಸ್ಕೊಂಡ್ ಬಂದಿದ್ದೆ ಅಷ್ಟೇ. ಸೊ ಇಲ್ಲೇ ಇರೋದು? ಇಲ್ಲೇ ನೋಡಿ ಇಂಥ ಸ್ಲಮ್ ಒಳಗಡೆ ಬದುಕ್ತಾ ಇದೀರಿ. ಏನ್ ಅನ್ಸಲ್ವಾ? ಏನ್ ನಿಮ್ ಎಮ್ಎಲ್ಎ ನಿನ್ ಮದ್ವೆ ಆಗಿದೆ ಅಂತೀಯಪ್ಪ? ಎಷ್ಟು ಏಜ್ ನಿಮ್ಗೆ? 25. ನನ್ನ ಏಜು. ಏನು ಮಾಡಕ್ಕಾಗಲ್ಲ. ಆಗ್ಲೇ 4 ವರ್ಷ ಮಗು. 4 ವರ್ಷದ ಮಗು ಅಂದ್ರೆ ಇವ 20ನೇ ಏಜ್ಗೆ ಮದುವೆ ಆಗ್ಬಿಟ್ರಪ್ಪ. ಆಯ್ತು ಒಳ್ಳೇದಾಗ್ಲಿ. ಎಲ್ಲ ಸಂಸಾರ ಚೆನ್ನಾಗಿದ್ಯಾ? ನಡೆಸ್ತಿದ್ಯಪ್ಪ? ಎಲ್ಲ ಚೆನ್ನಾಗಿದೆ. ಇನ್ಕಮ್ ಎಲ್ಲ ಚೆನ್ನಾಗಿದ್ಯಾ? ನಾನು ನಮ್ಮ ವೈಫ್ ದುಡಿಯೋದಿಬ್ರು. ಹೌದಾ? ಅವ್ರೇನ್ ಕೆಲಸ ಮಾಡ್ತಾರೆ? ಅವರು ಒರೇನ್ ಮಾಲ್ ಅಲ್ಲಿ ಬಾನ್ಸ್. ಅವರು ಫ್ಲಿಪ್ ಹೊಡೆಯೋದಿ ತರ ಪಲ್ಟಿ. ಅವ್ರು ಯಾವ ಊರವ್ರು? ಕರ್ನಾಟಕದವರ? ನೇಪಾಳಿ. ಬಟ್ ನಾವು ಟಾಪ್ ಟು ಬಾಟಮ್ ಎಲ್ಲ ಇಲ್ಲೇ ಬ್ಯಾಂಗ್ಳೂರೇ. ಕರ್ನಾಟಕ ನೀರೇ ಕೊಡ್ತಿದ್ದೀವಿ. ಎಷ್ಟು ಅದ್ಭುತವಾಗಿ ಕನ್ನಡ ಮಾತಾಡ್ತೀನಿ ಅಭಿಷೇಕ್. ನಿಮ್ಮ ಹೆಸರೇನು ಜೆ? ಗೌರಮ್ಮ. ನೇಪಾಳಿ ಗೌರಮ್ಮ. ತಮಾಷೆನೇ ಅಲ್ಲ. ನೇಪಾಳಿ ಗೌರಮ್ಮ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತವ್ರೆ ಕರ್ನಾಟಕದಲ್ಲಿ. ಆದ್ರೂ ಮಾತಾಡ್ತಿರಲ್ಲ ಚೆನ್ನಾಗಿ. ಸ್ವಲ್ಪ ಬರ್ತಾರೆ. ಇಷ್ಟು ಮಾತಾಡಿದ್ರೆ ಸಾಕು ಗೌರಮ್ಮ, ಇಷ್ಟು ಮಾತಾಡಿದ್ರೆ ಸಾಕು ಕನ್ನಡನ. ಕೆಲವ್ರು ಇದಾರೆ ಕನ್ನಡನೇ ಮಾತಾಡಲ್ಲ, ನೇಪಾಳಿಯಿಂದ ಬಂದ್ ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ. ಸಂತೋಷ. ಪೂರ್ತಿ ಮೇರೆ ಪೂರ್ತಿನೇ ಡ್ಯಾನ್ಸರ್ಸ್ ಇಲ್ಲಿ. ಹೌದಾ? ಎಲ್ಲ ಕರ್ಸು ನೋಡೋಣ ಯಾರ್ಯಾರು ಡ್ಯಾನ್ಸರ್ಸ್ ಇದಾರೆ ಮಾತಾಡ್ಸೋಣ. ಅಲ್ಲ ಮೈನ್ ಡ್ಯಾನ್ಸರ್ಸ್ ಯಾರಿಲ್ಲ, ಎಲ್ಲ ಸೈಡ್ ಡ್ಯಾನ್ಸರ್ಸ್. ಎಲ್ಲ ಅಂದ್ರೆ ನಾವು ಸ್ಟ್ರೀಟ್ ಡ್ಯಾನ್ಸರ್ ಅಂದ್ರೆ ಅಂಡರ್ ಗ್ರೌಂಡ್ ನಾವು.